ಎಲ್ರಿಗೂ ನಮಸ್ಕಾರ. ಇದು ನಾನು ಆ್ಯಕ್ಚುಲಿ ಟ್ರ್ಯಾಕ್ ಹಾಡೋಕ್ಕೆ ಅಂತ ಹೋಗಿದ್ದು. ಈ ಸಿನಿಮಾದಲ್ಲಿ 2 ಸಾಂಗ್ ಹಾಡಿದ್ದೀನಿ. ಇದು ಒಂದು, ಹಾಗೆ ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ, ಅದು ಕೂಡ ಹಾಡಿದ್ದೀನಿ. ಟೋಟ್ಲಿ ಡಿಫ್ರೆಂಟ್ ಜಾನರ್ ಸಾಂಗ್ಸು, ಸಿಚುವೇಶನ್ ಬೇಸ್ಡ್ ಇರೋದ್ರಿಂದ. ಈ ಮುಂಚೆ ನಂದು ರಿಲೀಸ್ ಆಗಿದ್ದೆಲ್ಲ ಹೆಚ್ಚಾಗಿ ಮೆಲಡಿ ಜಾನರ್ಸಲ್ಲಿ ಇತ್ತು. ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಜಾನರ್ಸ್ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್, ಆ್ಯಂಡ್ thanks to Tyagaraja sir for considering me and giving this opportunity. And ಹಾಗೆ ಧಗ 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 ಉರಿವ ಕಣ್ಣು ಬಿಟ್ಟು ಬರ್ತಾಳವ್ವ, ಸಿಡಿ 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 ಸಿಡಿವ ಮತ್ತು ಇವಳ ಹೆಜ್ಜೆ ನೋಡವ್ವ, ಕೊಲೆಗಡು ಕರ ತಲೆಯ ಕಡಿದು ದುಷ್ಟ ದುರುಳರ ಮೂಳೆ ಮುರಿದು ಬರ್ತಾಳೋ ಬರ್ತಾಳೋ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲಿಗೂ ನಮಸ್ಕಾರ. ಶ್ರೀಕೃಷ್ಣ ದ ಮ್ಯಾನ್ ಪವರ್. ಸೊ ಶಂಕರ್ ಅವರು ಇಂಡಸ್ಟ್ರಿಗೆ ಬಂದು ಸುಮಾರು 16 ವರ್ಷಗಳಾಗಿದೆ ಅಂತೆ. ಬಂದು ಅವ್ರ ಹತ್ರ ಮಾತಾಡುವಾಗ ಹೇಳ್ತಾಯಿದ್ರು, 16 ವರ್ಷದಿಂದ ನಾನು ಎಲ್ಲ 7 ವೀಡಿಯೋಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿಯೊಂದು ಅಂದರೆ ಸಿನಿಮಾ ಹೇಗೆ ಮಾಡಬೇಕು, ಲೈಟಿಂಗು, ಕಲರಿಂಗು ಅಥವಾ ವರ್ಕು ಹೇಗೆ ಬರಬೇಕು, ಹೇಗೆ ಅದರಿಂದ ನಾನು ವರ್ಕ್ ಮಾಡಬೇಕು ಅನ್ನೋದೆಲ್ಲನೂ ತಿಳ್ಕೊಂಡು ಕೊನೆಗೆ ಹಾಗೆ ಮಾಡಿಕೊಂಡು ಇವಾಗ ಬ್ರಹ್ಮರಾಕ್ಷಸ ಅಂತ ಲಾಸ್ಟ್ ಟೈಮ್ ಮಾಡಿದ್ರಂತೆ. ಇದಾದಮೇಲೆ ಇವಾಗ ಶ್ರೀಕೃಷ್ಣ ಅಂತ ಹೇಳಿ ಈ ಕತೆಗೆ ಆ್ಯಪ್ಟ್ ಆಗುವಂಥದ್ದು, ಅಂದರೆ ಕತೆಗೆ ಆ್ಯಪ್ಟ್ ಆಗುವಂಥ ಹೆಸರು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ 5 ಹಾಡುಗಳಿದೆ. ಅದರಲ್ಲಂತೂ ಉದೋ ಎಲ್ಲಮ್ಮ ಉತ್ತರ ಕರ್ನಾಟಕದಲ್ಲಂತೂ ಅದ್ಭುತವಾಗುತ್ತೆ. ಯಾಕಂದರೆ ಎಲ್ಲಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಬೇಕಾಗಿರುವಂಥ ಅಮ್ಮ. ಸೊ ಹಾಗಾಗಿ ಅದು ಹಾಡು ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಸರಾಯು ನೀವು ತುಂಬ ಚೆನ್ನಾಗಿ ಆಡ್ತೀರಿ. ನಮ್ಮಲ್ಲಿ ಆಲ್ರೆಡಿ 8ನೇ ಸಾಂಗೇನೋ ಇದೆ ನಿಮ್ಮ ಸಿರಿ ಮ್ಯೂಸಿಕಲ್ಲಿ. ಹಾಗೆ ತುಂಬ ಚೆನ್ನಾಗಿ ಅಭಿನಯ. ನಾನು ಪೂರ್ತಿ ಸಿನಿಮಾ ನೋಡಿದೆ. ಹೀರೋಯಿನ್ ಅಂತೂ ಸಿನಿಮಾ ತುಂಬ ತಿಂದಾಕ್ಬಿಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ. ಮತ್ತು ಹೀರೋ ನಟನೆ ತುಂಬ ಅಂದರೆ ಲೈಕ್ ಅದಕ್ಕೇನು ಬೇಕು, ಹೇಗೆ ಬೇಕು ಹಾಗೆ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಪ್ರೊಡ್ಯೂಸರು ನೀವು ಬಂಡವಾಳ ಹಾಕಿದ್ದೀರಿ, ನಿಮಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ, ಸಿನಿಮಾ ಮುಂದೆ ಬರಲಿ. ಮತ್ತು ಈ ಹಾಡುಗಳು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿದೆ, ದಯವಿಟ್ಟು ನೋಡಿ, ಕಮೆಂಟ್ ಮಾಡಿ. ಚೆನ್ನಾಗಿತ್ತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅದು ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಅದು ಮಾಡಿದಾಗ ಏನಾಗುತ್ತೆ, ಅದನ್ನು ಸಪೋರ್ಟ್ ತೊಗೊಂಡು ಇನ್ನೊಬ್ರು ಕೆಲವರು ಜನ ಹೊಸಬರು ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಓ ಈ ಥರ ಮಾಡಿದರೆ ಚೆನ್ನಾಗಿತ್ತು, ಈ ಥರ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅದನ್ನು ಅವರು ತಿದ್ದುಕೊಳ್ತಾರೆ. ಸೊ ದಯಮಾಡಿ ಎಲ್ಲರೂ ಕೇಳ್ತಾ ಇದ್ದೀನಿ, ನಮ್ಮ ಮಾಧ್ಯಮೇತರ ಹತ್ರ ಕೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಗೆಲ್ಲಿಸಿ, ಸಿನಿಮಾದವ್ರು ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಗ್ಲಾಡ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚೈತ್ರ ತೋಟದಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಫಸ್ಟ್ ಸೆಂಟೆನ್ಸ್ ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ಬಿಕಾಸ್ ನನ್ನ ಹೆಸರು ನಿಮ್ಗೆಲ್ಲರಿಗೂ ನೆನಪಿರಲಿ ಅಂತ. ಮೂಲತಃ ಹುಬ್ಬಳ್ಳಿಯವಳು. ಸೊ ಉದೋ ಸಾಂಗ್ ನನಗಂತೂ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಸಾಂಗ್ ಅಂದ್ಕೊಳ್ಳಿ. ಈ ಸಿನಿಮಾದಲ್ಲಿ ಎಲ್ಲ 5 ಸಾಂಗ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿಂಗರ್ಸ್ ಎಲ್ಲ ಸೂಪರ್ಬ್ ಆಗಿ ಹಾಡಿದ್ದಾರೆ. ನನಗೆ ಲೈಕ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ನಾನು ಕಂಟೆಂಟ್ಗಿಂತ ಮುಂಚೆ ಐ ವುಡ್ ಟೇಕ್ ಸಾಂಗ್ಸ್. ಸೊ ಆ್ಯಂಡ್ ಕಮಿಂಗ್ ಟು ದ ಕಂಟೆಂಟ್, ನನಗೆ ನನ್ನ ಪಾತ್ರ ಇದರಲ್ಲಿ ಅಂದರೆ ಒಂದು ಹುಡುಗಿ ಹಿಂದೆ ಮುಂದೆ ಯಾರೂ ಇಲ್ಲದೆ ಅವಳು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ. ಅವಳು ಆ ತೀರಾ ಕಷ್ಟದಲ್ಲಿರುವಾಗ ಏನು ತಿರುವು ಕಾಣ್ತಾಳೆ, ಆಗ ಬರ್ತಾನೆ ನಾಯಕ. ಅವರು ಆ ಹುಡುಗಿಯ ಜೀವನನ ಹೇಗೆ ರೂಪಿಸ್ತಾನೆ, ಲೈಕ್ ನ್ಯೂ ಲೈಫ್ ಹೇಗೆ ಕೊಡ್ತಾನೆ ಆ ಹುಡುಗಿಗೆ ಅನ್ನೋದ್ರ ಮೇಲೆ ನಿಂತಿದೆ. ಅವ್ರ ಸ್ಟ್ರಗಲ್ಸ್ ಆಗಿರ್ಬೋದು ಎಲ್ಲ ಲೈಕ್ ಆ್ಯಕ್ಟಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಂದು ಡೈರೆಕ್ಟರ್ ಸರ್ ಜರ್ನಿ ಬಂದು ಬ್ರಹ್ಮರಾಕ್ಷಸದಿಂದ ಶುರುವಾಗಿದ್ದು, ನಾನು ಅದರಲ್ಲೊಂದು ಪ್ರಮುಖ ಪಾತ್ರನ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಸೊ ಇವ್ರ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ, ಹಿ ನೆವರ್ ಕಾಂಪ್ರಮೈಸಸ್.
ಫ್ರೇಮ್ ಟು ಫ್ರೇಮ್. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಯಾವಾಗ್ಲೂ ಇದನ್ನೇ ಹೇಳೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವರು ಬಿಡೋದೇ ಇಲ್ಲ. ನೀವು ಎಷ್ಟಾರ ಟೇಕ್ ತೊಗೊಳ್ಳಿ, ನೀವು 1 ಟೇಕಲ್ಲೇ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಓಕೆ, ಇಲ್ಲ ಅದು ಬರೋ ತನಕ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಹಿ ಈಸ್ ರಿಯಲಿ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ಅವ್ರು ಪಟ್ಟಿರೋ ಸ್ಟ್ರಗಲ್ಸು, ನಾವು ಪಟ್ಟಿರೋ ಸ್ಟ್ರಗಲ್ಸ್ಗೆಲ್ಲ ಉತ್ತರ ಸಿಗಬೇಕು ಅಂದರೆ ನೀವು ಈ ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ಆಶಿಸ್ತೀನಿ ನಾನು. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಈ ವೇದಿಕೆನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ದೇಶದ ಒಂದು 4ನೇ ಸ್ತಂಭ ಅಂತ ಕರೀತಾರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡದೇ ಇರೋಂಥ ಚಿತ್ರಗಳಿಲ್ಲ, ನೀವು ಬೆಳೆಸದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಸೊ ನಿಮ್ಮ ಮಡ್ಲಿಗೆ ಶ್ರೀಕೃಷ್ಣನ ಒಂದು ಹೊಸ ಒಂದು ಮಗು ಒಂದು ಅಂಬೆಗಾಲು ಇಟ್ಕೊಂಡು ಬಂದಿದೆ. ಈ ಸಿನಿಮಾನ ನಾವು ಬೆಳೆಸ್ತೀರಂತ ಆಶಿಸ್ತಾ ನಂಬಿಕೆಯಿಂದ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೆಳೆಯರು ಮಾತ್ರನೇ, ಗೆಳೆಯರಿಂದ ಗೆಳೆಯರಿಗೋಸ್ಕರ ನಾವೆಲ್ಲ ಗೆಳೆಯರು ಸೇರಿ ಈ ಒಂದು ಪ್ರಯತ್ನದತ್ತ ಸಾಗಿದ್ದೀವಿ ಅಂತ ಹೇಳ್ಕೋಬೋದು. ಯಾಕಂದರೆ ಫುಲ್ಲು ನನಗೆ ಕಾಣಿಸಿದ್ದು ಒಂದು ಸ್ನೇಹ ತುಂಬ ಇದೆ ಇದರಲ್ಲಿ. ಸ್ನೇಹಕ್ಕೋಸ್ಕರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೋದು, ಅದರಲ್ಲೂ ತಾಳ್ಮೆಯಿಂದ. ಶ್ರೀಕೃಷ್ಣನಲ್ಲಿ ನಾವೆಲ್ಲ ನೋಡಬೇಕಾಗಿರೋದೇ ತಾಳ್ಮೆನ. ಯಾಕಂದರೆ ತಾಳ್ಮೆ ಇಲ್ಲಾಂದರೆ ಶ್ರೀಕೃಷ್ಣ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಮ್ಯೂಸಿಕ್ ಮಾತ್ರ ಇವತ್ತಿನ ಹೀರೋಗಳು ತ್ಯಾಗರಾಜ್ ಸರು ತುಂಬ ಅದ್ಭುತವಾಗಿ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಮೇಡಮು ಅವರು ಕೂಡ ತುಂಬ ಚೆನ್ನಾಗಿ ಒಂದು ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು, ನಮ್ಮ ಪ್ರಕಾಶ್ ಆಗಲಿ, ಪ್ರತಿಯೊಬ್ಬರು ಹೆಸರು ಬೇಡ, ನಮಗೆ ಕೈ ನಡೆಯುತ್ತೆ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಎಲ್ಲರೂ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿ. ನಮ್ಮ ಒಂದು ಚಿತ್ರತಂಡನೂ ಬೆಳೆಸ್ತೀರಾ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ಮತ್ತು ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಿರ್ಮಾಪಕರು ಅಂದಿದ ತಕ್ಷಣ ನನಗೆ ಒಂಥರ ನರ್ವಸ್. ಯಾಕಂದರೆ ಒಂದು 22 ವರ್ಷದ ಹಿಂದೆ 2004-2005 ಅಂದ್ಕೊಳ್ತೀವಿ, ಮನೆಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂದಿದ್ದೆ, ಕಾಸು ಕೊಟ್ಟಿಲ್ಲ ಅಂತೇಳಿ ಈ ದಸರಾ ಹಬ್ಬ ಟೈಮ್ ಅವಾಗ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವಾದ ಥಿಯೇಟ್ರಲ್ಲಿ, ಜೋಗಿ ಫಿಲಮ್. ಅದು ಬರ್ತಾ ನಾನು ಗೆಳೆಯನಿಗೆ ಹೇಳ್ಕೊಂಡು ಬರ್ತಾಯಿದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿಗಂಟ ತಗೊಬಂದಿದ್ದಾರೆ. ಅವ್ರಿಗೆ ಯಾವ ಥರ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ ಇದು. ಎಲ್ರಿಗೂ ನಮಸ್ಕಾರ. ಮೊದಲು ಹೇಳ್ದಂಗೆ ಬ್ರಹ್ಮರಾಕ್ಷಸಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ. ನನ್ನ ಲೈಫ್ ಸ್ಟೈಲು ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಕನಸಿತ್ತು, ಮಿಲಿಟ್ರಿಗೆ ಸೇರ್ಬೇಕು ಅನ್ನೋದಿತ್ತು. ಬಟ್ ನಾನು ನಿರ್ದೇಶಕನಾಗ್ತೀನಿ, ಇಲ್ಲಿವರೆಗೂ ಬರ್ತೀನಿ, ಒಂದು ಸಂಸ್ಥೆ ಕಟ್ತೀನಿ ಅಂತ ದೇವರೇ ನನಗೆ ಗೊತ್ತಿಲ್ಲ. ನನ್ನಿಂದ ಒಂದು ಸಿನಿಮಾ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೇನ್ ಬುನಾದಿ ಬಂದು ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಮೂಲ ಕಾರಣ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿರೋ ನಮ್ಮ ಅಜಯ್ ಸರು, ಆಮೇಲೆ ನಮ್ಮ MS ತ್ಯಾಗರಾಜ್ ಸರು, ನಮ್ಮ ಚಾಣವಣ್ಣ ಅಂತ ಇದ್ದಾರೆ. ಮೇನಾಗಿ ನಮ್ಮ ತ್ಯಾಗಣ್ಣವರಪ್ಪ ಬಂದು, ಮೋಹನ್ ಸರ್ ಅವರು, ಅಮ್ಮವ್ರು ಬಂದು ನನಗೆ ತುಂಬ ಬ್ಯಾಕ್ ಬೋನಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನರ್ವಸ್ ಆಗ್ತಾ ಇದ್ದೀನಿ. ಆರಾಮಾಗಿ ಮಾತಾಡಿ, ಸ್ವಲ್ಪ ಹಿಂದೆ ರೆಸ್ಟ್ ಮಾಡಿ. ಹಾಂ, ಆರಾಮಾಗಿ ಮಾತಾಡಿ. ನೀವು ಬಗ್ಗಿದ್ರೆ ಕ್ಯಾಮ್ರಾದವ್ರಿಗೆ ಮೂಮೆಂಟ್ ಕಷ್ಟ ಆಗುತ್ತೆ. ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ನಾವು ಅದ್ರ ಮೇಲೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಏನೋ ಲೈಫ್ ಸ್ಟೈಲ್ ಏನೋ ಚೇಂಜ್ ಆಗುತ್ತೆ ಅನ್ನೋದೊಂದಿತ್ತು, ಆಸೆ ಇತ್ತು ತುಂಬ. ಅಲ್ಲಿ ನಮ್ಮ ಇಡೀ ತಂಡಕ್ಕೂ ಅದರ ಒಂದು ಆಸೆ ಆಯಿತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ.
ಆ ಟೈಮಲ್ಲಿ ಏನೋ ಒಂದು ಪಾಯಿಂಟ್ ಆಫಲ್ಲಿ ಒಂದು ವಿಷಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಥಾಟ್ ಬಂತು. ಯಾಕೆ ಒಂದು ಶ್ರೀಕೃಷ್ಣನ ಒಂದು ಟೈಟ್ಲ್ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು, ಏನಿಲ್ಲದೇನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ನನ್ನ ಮನಸ್ಸಲ್ಲಿ ಏನು ಒಂದು ಥಾಟ್ ಕೊಟ್ಟಿದ್ದಾನೆ ಭಗವಂತ, ಅದ್ರ ಮುಖಾಂತರ ಒಂದು ಸಿನಿಮಾನ ಶುರು ಮಾಡೋಣ ಅಂದಾಗ ನನ್ನ ಇಡೀ ಸಿನಿಮಾ ತಂಡ ಬ್ರಹ್ಮ ರಾಕ್ಷಸದಲ್ಲಿ ಏನು ಟೆಕ್ನಿಷಿಯನ್ ಆಗಿ ಎಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಕೆಲಸ ಮಾಡಿದ್ದಾರೆ. ಎಡಿಟರ್ ಒಬ್ರು ಬಿಟ್ಟು ಇನ್ನೆಲ್ಲ ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, MS ತ್ಯಾಗರಾಜ್ ಸರ್ ಆಗಿರ್ಬೋದು, ಆಮೇಲೆ ಎಡಿಟರ್ ಬಂದು ಕೀರ್ತಿರಾಜು ಅಂತ, DA ಬಂತು ಪ್ರಜ್ವಲ್, DOP ಬಂದು ಅನಿರುದ್ಧ್ ಅವರು ಅಂತ, ಲಿರಿಕ್ಸ್ ಬಂದು MS ತ್ಯಾಗರಾಜ್ ಅವರು ಕೂಡ ನಮ್ಮ ಅಣ್ಣವರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಚಾಣಕ್ಯ ಆರ್ ಅಂತ ಅವರು ಮಾಡಿದ್ದಾರೆ. ಆಮೇಲೆ ತಿರ್ಗಾ ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂಥ ಪ್ರದೀಪ್ ಪೂಜಾರಿ ಸರ್, ಆಮೇಲೆ ನಮ್ಮ ಚೈತ್ರ ತೋಟದ ಮೇಡಮ್ ಅವರು ಆ ಸಿನಿಮಾದಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದರು. ಈ ಸಿನಿಮಾಗೆ ನಾನು ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಕತೆಗೆ ಪೂರ್ವಕವಾಗಿತ್ತು ಮಾಡಿಕೊಂಡೆ. ಅದಾದಮೇಲೆ ಈಶ್ವರ್ ಶೆಟ್ಟಿ, ಆಮೇಲೆ ಕಳಶೇಗೌಡರು ಅಂತಿದ್ದಾರೆ, ಸಿದ್ದು, ಆಮೇಲೆ ಸೂರ್ಯಪ್ರಕಾಶ್ ಅವರು. ನನಗೆ ಅದು ಓವರಾಲಾಗಿ ನನ್ನ ಬ್ರಹ್ಮರಸದಲ್ಲಿ ಮಾಡಿರೋ 90% ಇಟ್ಕೊಂಡು ಕ್ಯಾರೆಕ್ಟರ್ ಇದರಲ್ಲಿ ಸಿನಿಮಾ ಮಾಡಿದ್ದೀನಿ.